ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಜಶ್ವಿ ಮತ್ತೆ ಸುದಿ ರೆಡಿಯಾಗಿ ಎಲ್ಲಿಗೆ ಹೊರಟ್ವಿ ಬನ್ನಿ ಮುಂದೆ ತಿಳಿಸ್ತೀನಿ. ಜಶ್ವಿಗೆ ಅಂತೂ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತಂದರೆ ತುಂಬ ಎಕ್ಸೈಟ್ಮೆಂಟ್ ಆಗಿರುತ್ತೆ. ಮತ್ತು ನಾವು ಎಷ್ಟು ಬೇಗ ಎದ್ದೇಳಿಸಿದ್ರು ಕೂಡ ಎದ್ದು ಬೇಗ ರೆಡಿ ಆಗ್ತಾಳೆ. ಅದರಲ್ಲಂತೂ ಅವಳಿಗೆ ಕಾರಲ್ಲಿ ಹೋಗೋದಂದ್ರೆ ಇನ್ನೂ ತುಂಬ ಇಷ್ಟ. ನೋಡಿ, ಅಲ್ಲಿ ಅವಳು ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಅಲ್ಲಿ ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಯಾವುದೇ ಸಾಂಗ್ ಬರಲಿ ಓಡಿ ಬಂದು ಡ್ಯಾನ್ಸ್ ಮಾಡ್ತಾಳೆ. ನೆಕ್ಸ್ಟ್ ಅಂದ್ಕೊಂಡಿದ್ದೀನಿ ಅವಳನ್ನ ಕೂಡ ಡ್ಯಾನ್ಸ್ ಕ್ಲಾಸ್ಗೆ ಸೇರಿಸ್ಬೇಕು ಅಂತ. ಆ್ಯಂಡ್ ಇನ್ನೂ ನಾನು ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊಂಡಿಲ್ಲ. ಆದಷ್ಟು ಬೇಗ ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ತೀನಿ. ಸ್ವಲ್ಪ ಕೆಲಸ ಇದ್ರಿಂದ ನನಗೆ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ. ಇದು ಶ್ರೀರಾಮ ದೇವರ ಟೆಂಪಲ್, ರಾಮನಹಳ್ಳಿ ಅಂತ ಊರಲ್ಲಿದೆ. ಸೊ ಇದರಲ್ಲಿ ಶ್ರೀರಾಮ ಮತ್ತು ಹನುಮಂದು ಟೆಂಪಲ್, ಇದ್ರ ಪಕ್ಕನೇ ಲಕ್ಷ್ಮಣ ತೀರ್ಥ ನದಿ ಇದೆ. ಈ ನದಿ ನೀರು ಸಾಗರಗಟ್ಟೆ ಅಂತ ಊರಿದೆ, ಅಲ್ಲಿ ಹೋಗಿ ಕಾವೇರಿನ ಜಾಯಿನ್ ಆಗುತ್ತೆ. ಅಲ್ಲಿಂದ KRS ಹತ್ರ ಸೇರುತ್ತೆ. ನೀವು ನೋಡ್ತಾ ಇರ್ಬೋದು, ಪ್ಲೇಸ್ ಮಾತ್ರ ಸೂಪರಾಗಿದೆ. ಇನ್ನು ಈವ್ನಿಂಗ್ ಟೈಮ್ ಅಂತೂ ಈ ರೋಡ್ ಹತ್ರ ಹೋಗ್ತಾ ಇದ್ರೆ ಸಕ್ಕತ್ತಾಗಿರುತ್ತೆ. ಮಾತ್ರ ಫೋಟೋಶೂಟ್ಗೆಲ್ಲ ತುಂಬ ಮಾಡಿಸ್ದಂಗಿದೆ ಪ್ಲೇಸು. ಅಲ್ಲೇ ನೋಡ್ತಾ ಇರ್ಬೋದು ನದಿ ಎಷ್ಟು ಚೆನ್ನಾಗಿ ಇಷ್ಟು ದೂರಕ್ಕೆ ಕಾಣಿಸ್ತಾ ಇದೆ ಅಂತ. ಇನ್ನು ನಮ್ಮ ಜಶ್ವಿ ಅವ್ರ ಪಪ್ಪನ ಜೊತೆ ಕುತ್ಕೊಬೇಕು ಅಂತ ಹಠ ಮಾಡ್ತಾಯಿದ್ಲು. ಯೂಶ್ವಲಿ ಸುದಿಗೆ ತುಂಬ ಭಯ, ಅವಳು ಒಂದು ಕಡೆ ಕೂರೋದಿಲ್ಲ. ನೋಡಿ ಅಲ್ಲಿ ಆ ಥರ ಏನೇನೋ ಪ್ರೆಸ್ ಮಾಡೋದು, ಸ್ಟೇರಿಂಗ್ನ ಹೋಲ್ಡ್ ಮಾಡ್ಕೊಂಡ್ಬಿಡ್ತಾಳೆ. ಅವ್ರಿಗೆ ಸ್ಟೇರಿಂಗ್ ತಿರುಗಿಸ್ಲಿಕ್ಕೇ ಆಗಲ್ಲ, ಅಷ್ಟು ಇದು ಮಾಡ್ತಾಳೆ. ಆದರೂ ಇವತ್ತು ಏನೋ ಅವರು ಕೊಡು ಕೂರಿಸ್ಕೊತೀನಿ ಅಂತ ಕೂರಿಸ್ಕೊಂಡಿದ್ದಾರೆ. ಜಸ್ಟ್ ಎಷ್ಟು ಒಂದಷ್ಟು ದೂರ ಹೋಗೋ ತನಕ ಅಷ್ಟೇ ಅವಳು ಕೂರೋದು, ಆಮೇಲೆ ಕೂರೋದೇ ಇಲ್ಲ. ಬಟ್ ಅವಳಿಗೆ ಆಸೆ ಕೂರ್ಲಿಕ್ಕೆ, ಪ್ಲಸ್ ಅವಳೇ ಸ್ಟೇರಿಂಗ್ನ ಇಟ್ಕೊಬೇಕು ಅನ್ನೋ ಆಸೆ. ಏನು ಮಾಡೋದು, ಅವಳು ಬಿಗಿಯಾಗಿ ಇಟ್ಕೊಂಡ್ಬಿಡ್ತಾಳೆ ಅಂತ ಸುದಿಗೆ ಭಯ. ಸೊ ಅವಳಿಗೆ ಕಂಡೀಷನ್ ಹಾಕಿ ಅಲ್ಲಿ ಕೂರಿಸಿದ್ದೀವಿ, ಏನು ಇಟ್ಕೊಳ್ಬಾರ್ದು ಮಗಳೇ, ಸುಮ್ಮನೆ ಕೂರಬೇಕು ಅಂತ. ಅವಳು ಸರಿ ಮಮ್ಮಿ ಅಂತ ಹೇಳ್ಬಿಟ್ಟು ಕೂತಿದ್ದಾಳೆ. ಫೈನಲಿ ನಾವು ಬಂದಿದ್ದು KR ನಗರಿಗೆ. KR ನಗರ್ ನನ್ನ ಅಮ್ಮನ ಊರು. ಸೊ ನಮ್ಮೂರು KR ನಗರ್. ನಾವು ಇವಾಗ ಬಂದಿದ್ದು KR ನಗರಿಗೆ, ಅಂದರೆ ನಮ್ಮ ಅಮ್ಮನ ಊರು. KR ನಗರ್ ಪಕ್ಕ ಒಂದು ಪುಟ್ಟ ಹಳ್ಳಿ, ಲಾಲನಹಳ್ಳಿ ಅಂತ ನಮ್ಮ ನೇಟಿವ್ ಅದು. ಇವತ್ತು ನಮ್ಮ ಅಮ್ಮನ ಮನೆಯಲ್ಲಿ ತಾರಸಿ ಇದೆ, ಹೊಸ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ತಾರಸಿ ಇರೋದ್ರಿಂದ ನಾವು ಅಲ್ಲಿಗೆ ಬಂದಿದ್ದೀವಿ. ಇದು ತೋಪಮ್ಮ ಟೆಂಪಲ್ ಅಂತ. KR ನಗರಕ್ಕೆ ಎಂಟ್ರ್ ಆಗ್ತಿದ್ದಂಗೆ ನಮಗೆ ಈ ಟೆಂಪಲ್ ಸಿಗುತ್ತೆ. ತುಂಬ ಪವರ್ಫುಲ್ ದೇವ್ರು ಅಂತಲೇ ಹೇಳ್ಬೋದು. ಇಲ್ಲಿ ಕೆಲವು ಫಂಕ್ಷನ್ಸು ಆ್ಯಂಡ್ ವರ್ಷಕ್ಕೆ ಒಂದ್ಸಲಿ ಜಾತ್ರೆ ಎಲ್ಲ ನಡೀತಾ ಇರುತ್ತೆ ಆ ಟೆಂಪಲಲ್ಲಿ. ಇದು ನಮ್ಮ KR ನಗರ ಟು ಹಾಸನ್ ಹೈವೇ ಮೇನ್ ರೋಡ್ ಇದು. ಸ್ವಲ್ಪ ಅಮೌಂಟ್ ತೊಗೋಬೇಕಿತ್ತು ಅಂತ ಅಂದ್ಬಿಟ್ಟು ನಾವು ಇಲ್ಲೇ ಪಕ್ಕದಲ್ಲಿರೋ ATM ಹತ್ರ ಕಾರ್ ನಿಲ್ಸಿದ್ವಿ. ಹಾಗೆ ನಮ್ಮ ಜಶ್ವಿ ಎಲ್ಲಿ ನಾವು ಕಾರ್ನ ನಿಲ್ಸಿದ್ರು ಕೂಡ ಅವಳು ಇಳಿಬೇಕು, ಅವಳು ನಡಿಬೇಕು. ಅವ್ರ ಪಪ್ಪ ಹೋಗ್ತವ್ರೆ ಅಂತ ಅಂದ್ಬಿಟ್ಟು ಅವಳು ಅವ್ರ ಹಿಂದೆನೇ ಹೋಗ್ತಾ ಇದ್ದಾಳೆ. ಅವಳದು ಮತ್ತು ನಂದು ಡ್ರೆಸ್ ಇವತ್ತು ಸೇಮ್ ಇದೆ, ಬಟ್ ಕಲರ್ ಡಿಫ್ರೆಂಟ್ ಇದೆ. ಇದು ನೋಡಿ, ಇದೆಲ್ಲ ನಮ್ಮದು ಹೈಸ್ಕೂಲ್ ಮೆಮೊರೀಸ್. ಈ ರೋಡಲ್ಲೆಲ್ಲ ಅಲ್ಲಿ ಗ್ರೀನ್ ಕಲರ್ ಬೋರ್ಡ್ ಕಾಣ್ತಿದ್ದಿಲ್ಲ, ಅದು ಪೊಲೀಸ್ ಸ್ಟೇಷನ್. ಅದರಿಂದನೇ ನಮ್ಮ ಹೈಸ್ಕೂಲ್ ಪ್ಲಸ್ ಕಾಲೇಜ್ ಇರ್ತಿತ್ತು. ನಾವು ಆ ಪೊಲೀಸ್ ಸ್ಟೇಷನಿಂದ ಹೊರಗಡೆ ಬಂದು ನಾವಿಲ್ಲಿ ಅಂಗಡಿ ಇತ್ತು, ಅಲ್ಲಿಗೆಲ್ಲ ಬಂದು ನಾವು ಮಧ್ಯಾಹ್ನ ಟೈಮು ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಆ್ಯಂಡ್ ಹಾಗೆ ನನ್ನ ಮಗಳು ಅಲ್ಲಿ ರಿಲಯನ್ಸ್ ಮಾರ್ಟ್ ಇತ್ತು ಅಂತ ಹೇಳಿ ಜಶ್ವಿ ಅಲ್ಲಿಗೆ ಕರ್ಕೊಂಡು ಬಂದಳು. ಅಲ್ಲಿ ಅವಳಿಗೆ ಕ್ರೀಮ್ ಬಿಸ್ಕೆಟ್ ಅಂದರೆ ತುಂಬ ಇಷ್ಟ. ಅದು ಇವಾಗ ಅವಳಿಗೆ ಆ ಟ್ರೀಟ್ ಅನ್ನೋ ಬಿಸ್ಕೆಟ್ ತುಂಬ ಇಷ್ಟ ಆಗ್ತಾ ಇದೆ. ಅಲ್ಲಿ ಅವಳಿಗೆ ನಾನು ಬಿಸ್ಕೆಟ್ ಮತ್ತು ಪನ್ನೀರ್ ತಗೊಂಡು ಹೊರ್ಗಡೆ ಬರ್ತಾಯಿದ್ದೀವಿ. ಅವಳಿಗಾದರೂ ಅಲ್ಲಿಂದ ಬರ್ಲಿಕ್ಕೆ ಮನಸ್ಸೇ ಇಲ್ಲ, ಬೇರೆ ಏನಾರ ನೋಡಬೇಕಿತ್ತು ಅಂತ. ನಮಗೆ ಟೈಮ್ ಆಗಿದ್ದರಿಂದ ಅವಳನ್ನ ಅಲ್ಲಿಂದ ಕರ್ಕೊಂಡು ಬಂದ್ವಿ. ಈವ್ನಿಂಗ್ ಕರ್ಕೊಂಡು ಹೋಗಿ ಏನಾರ ಕೊಡಿಸಿದ್ರಾಯ್ತು ಅಂದ್ಬಿಟ್ಟು ನಾವು ಕರ್ಕೊಂಬಂದ್ಬಿಟ್ವಿ ಅವಳು ವಾಪಸ್. ಈಗ ನಮ್ಮ ಅಮ್ಮವರು ಅಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದ್ರಿಂದ KR ನಗರ ಸಿಟಿ ಒಳಗಡೆ ಮನೆ ಮಾಡ್ಕೊಂಡಿದ್ದಾರೆ. ನೋಡಿ, ಇದೇ ನಮ್ಮ ರೆಂಟ್ ಹೌಸ್. ಸೊ ಅಲ್ಲಿಂದ ನಾವು ಬಂದ ತಕ್ಷಣ ಅಲ್ಲಿ ಅಮ್ಮ ಕಾಫಿ ಕೊಟ್ಟರು. ಕಾಫಿ ಕುಡ್ದಾದ್ಮೇಲೆ ವೆಜಿಟೇಬಲ್ ಚಾಪ್ ಮಾಡ್ತಾಯಿದ್ರು. ಸೊ ನಾನು ಹೋಗಿ ಹೆಲ್ಪ್ ಮಾಡಿಕೊಂಡೆ. ಮಧ್ಯಾಹ್ನ ಅಡುಗೆ ಮತ್ತು ಮಾರ್ನಿಂಗ್ ಟಿಫನ್ ಕೂಡ ನಾವೇ ಮಾಡಬೇಕಿತ್ತು. ಅದಕ್ಕೋಸ್ಕರ ಅಮ್ಮ ಮಾಡ್ತಾಯಿದ್ರಲ್ಲ ಅಂದ್ಬಿಟ್ಟು ನಾನು ಹೋದ ತಕ್ಷಣ ಕಾಫಿ ಕುಡ್ದಾದ್ಮೇಲೆ ಅವರಿಗೆ ಹೆಲ್ಪ್ ಮಾಡಿಕೊಡ್ತಾಯಿದ್ದೀನಿ. ಮಧ್ಯದಲ್ಲಿ ನಮ್ಮ ಜಶ್ವಿ ಕೂಡ ಬಂದು ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತೆಲ್ಲ ಹೇಳ್ತಾಯಿದ್ಲು. ಮಕ್ಕಳಿದ್ರೇ ಚೆಂದ ಮನೇಲಿ. ಅದು ಈ ಥರ ಕೆಲಸ ಮಾಡಬೇಕಾದ್ರೆ ನಾವು ಒಂದು ಕಡೆಯಿಂದ ಎಲ್ಲ ನೀಟ್ ಮಾಡ್ಕೊಂಡು ಹೋದರೆ ಅವರು ಒಂದು ಕಡೆಯಿಂದ ಎಲ್ಲ ಮತ್ತೆ ಹೇಗಿತ್ತು ಹಾಗೆ ಎಲ್ಲನೂ ಚೆಲ್ತಾರೆ. ಸೊ ಫೈನಲಿ ತರಕಾರಿ ಎಲ್ಲ ಚಾಪ್ ಮಾಡಾಯಿತು.
ಎಲ್ಲನೂ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ನಾನು ಬರೋದಕ್ಕಿಂತ ಮುಂಚೆನೇ ಅಮ್ಮ ಟಿಫನ್ ಮಾಡಿಟ್ಟಿದ್ರು. ಅದಾದಮೇಲೆ ತರಕಾರಿ ಎಲ್ಲನೂ ಅರ್ಧ ಚಾಪ್ ಮಾಡಿಟ್ಟಿದ್ರು. ನಾನೋಗಿ ಇನ್ನು ರಿಮೈನಿಂಗ್ ಕೆಲಸ ಮಾಡಿಕೊಟ್ಟೆ. ಅದಾದಮೇಲೆ ಈಗ ಎಲ್ಲ ನೀಟ್ ಮಾಡಿ ಇಟ್ಟಾದಮೇಲೆ ನಾವು ಅಲ್ಲಿಗೆ ಹೋಗಿ ಪೂಜೆ ಮಾಡಬೇಕಿತ್ತು. ಪೂಜೆ ಆದಮೇಲೆ ಅವ್ರಿಗೆಲ್ಲ ಟಿಫನ್ ಕೊಡಬೇಕಿತ್ತಲ್ಲ ಅಂದ್ಬಿಟ್ಟು ಬೇಗ ಬೇಗ ಹೋಗಿ ಕೆಲಸ ಮಾಡ್ಕೊತಾ ಇದ್ದೀವಿ. ಇನ್ನು ನಮ್ಮ ಜಶ್ವಿ ಮಧ್ಯದಲ್ಲಿ ಬಂದು ನಾನು ನೋಡ್ತೀನಿ, ನಾನು ವೀಡಿಯೋದಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಡ್ಯಾನ್ಸ್ ಮಾಡ್ತಾ ನಿಂತ್ಕೊಬಿಟ್ಟಿದ್ದಾಳೆ. ಇವಾಗ ತಿಂಡಿ ಎಲ್ಲ ಆಯಿತು. ಈಗ ನಾನು ಜಶ್ವಿ ಸುದೀಪ್ 3 ಜನನು ನಮ್ಮ ಹೊಸ ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಲ್ವಾ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಪೂಜೆ ಮಾಡಬೇಕು. ಸೊ ಅಲ್ಲಿಂದ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಇದೇ ನಮ್ಮ ಊರು ಎಂಟ್ರೆನ್ಸು. ನಮ್ಮ ಊರಿಗೆ 2 ಎಂಟ್ರೆನ್ಸ್ ಇದೆ. ಒಂದು ಮೇನ್ ರೋಡ್, ಇದು ಹಿಂದೆ ರೋಡ್. ಸೊ ಇದು ನಮ್ಮ 2 ಎಂಟ್ರೆನ್ಸಲ್ಲೂ ಕೂಡ ನಮಗೆ ಅರಳಿ ಮರ ಕಾಣ್ಬೋದು ನಾವು. ನಮ್ಮೂರು ಸಕ್ಕದಾಗಿದೆ, ಏಕೆಂದರೆ ಅಲ್ಲೇ ರೈಲ್ವೆ ಟ್ರ್ಯಾಕ್, ಪಕ್ಕ ಗದ್ದೆ, ಈ ಕಡೆ ರೋಡ್, ಮತ್ತು ಆ ಕಡೆ ಹೋದರೆ ಒಂದು ಕೆರೆ ತುಂಬ ಅಂತೂ ಈ ಸರಿ ತುಂಬ ಲೋಟಸ್ ಬೆಳೆದಿತ್ತು. ಬಿಕಾಸ್ ವರಮಹಾಲಕ್ಷ್ಮಿ ಟೈಮಲ್ಲಂತೂ ಇನ್ನೂ ಲೋಟಸ್ ಚೆನ್ನಾಗಿರುತ್ತೆ. ನೋಡಿ, ಒಂದು ವ್ಯೂ ನೋಡಲಿಕ್ಕೆ ತುಂಬ ಚಂದ. ಯೂಶಲಿ ನಮ್ಮ KR ನಗರ ಮೊದಲೇ ಭತ್ತದ ನಾಡು, ಭತ್ತದ ಕಣಜ ಅಂತಲೇ ಹೇಳ್ತಾರೆ. ಸೊ ಅಲ್ಲಿ ನಮ್ಮ ಕಡೆ ಎಲ್ಲ ಫುಲ್ಲು ಗದ್ದೆ ಬಯಲಾಗಿರೋದ್ರಿಂದ ಎಲ್ಲಿ ನೋಡಿದ್ರು ಇವಾಗ ಗದ್ದೆ ನಾಟಿ ಮಾಡ್ತಾ ಇರೋದೇ ನೋಡ್ಬೋದು. ಸೊ ಎಂಟ್ರೆನ್ಸ್ ನಮ್ಮೂರು ಲಾಳನಹಳ್ಳಿ. ಈ ಬೋರ್ಡ್ ನೋಡಿದ್ರೇ ಏನೋ ಒಂದು ಖುಷಿ. ಆ್ಯಂಡ್ ಈ ರೋಡೆಲ್ಲ ನೋಡ್ತಾ ಇದ್ರೆ ಇನ್ನೂ ಖುಷಿ. ಬಿಕಾಸ್ ಇಲ್ಲೆಲ್ಲ ನಮ್ಮದು ಚೈಲ್ಡ್ ಮೆಮೊರೀಸ್ ತುಂಬ ಇದೆ. ಇಲ್ಲೆಲ್ಲ ನಾವು ಚಿಕ್ಕವರಿದ್ದಾಗ ಆಟಾಡ್ತಾ ಇದ್ದಿದ್ದು, ಪ್ರತಿಯೊಂದು ಬೀದಿಗೂ ಹೋಗಿ ಆಟಾಡ್ತಾ ಇರೋದೆಲ್ಲ ನೆನಪು ಬರುತ್ತೆ. ಬಟ್ ಈಗಿನ ಮಕ್ಕಳು ತುಂಬ ಒಳಗಡೆನೇ ಇರೋಕ್ಕೆ ಪ್ರಿಫರ್ ಮಾಡ್ತಾರೆ. ಅವರು ಯೂಶಲಿ ಮೊಬೈಲಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ನಮ್ಮ ಟೈಮಲ್ಲಿ ಇದ್ದಿದ್ದ ಬಾಲ್ಯ ಈ ಮಕ್ಕಳಲ್ಲಿ ಅಷ್ಟು ಇಲ್ಲ. ಇವ್ರು ಏನಿದ್ರು ಇಂಡೋರ್ ಗೇಮ್ ಮಾತ್ರ ಪ್ರಿಫರ್ ಮಾಡ್ತಾರೆ. ನೋಡಿ, ನೀವು ನೋಡ್ತಾ ಇರ್ಬೋದು, ಇದು ನಮ್ಮ ಊರು. ಆಲ್ಮೋಸ್ಟ್ ಈಗ ನಮ್ಮೂರು KR ನಗರ ಹತ್ತತ್ರನೇ ಆಗಿರೋದ್ರಿಂದ ಎಲ್ಲ ತಾರಸಿ ಮನೆಗಳೇ ಜಾಸ್ತಿ ಇದೆ. ಹಂಚಿನ ಮನೆಗಳು ಎಲ್ಲೋ ಬೆರಳು ಎಣಿಕೆಯಷ್ಟು ಮಾತ್ರ ಹಂಚಿನ ಮನೆ ಇದೆ. ಇದು ಮೇಯ್ನ್ ನಮ್ಮ ಊರಿನ ಬಸ್ ಸ್ಟ್ಯಾಂಡ್ ಇದೆ ನೋಡಿ, ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ವಾ, ಅದೇ ನಮ್ಮ ಹೊಸ ಮನೆ. ನೋಡ್ಬೋದು, ಇದೇ ನಮ್ಮ ಹೊಸ ಮನೆ. ತುಂಬ ಚಿಕ್ಕ ಜಾಗ. ಪಕ್ಕ ಇರೋದು ನಮ್ಮ ಚಿಕ್ಕಪ್ಪ ಅವರ ಮನೆ. ಸೊ ಬನ್ನಿ ಹೋಗೋಣ ಒಳಗೆ. ಯಾವ ಥರ ಇದೆ ನಮ್ಮ ಮನೆ, ಯಾವ ಥರ ಪ್ಲ್ಯಾನ್ ಹಾಕಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಇರಷ್ಟು ಚಿಕ್ಕ ಜಾಗನ ಯಾವ ಥರ ಬಳಸ್ಕೊಂಡಿದ್ದಾರೆ ಅಂತ ತೋರಿಸ್ತೀನಿ. ಇದು ನಮ್ಮ ಪಕ್ಕ ಇರೋವಂಥ ಹಿತ್ಲು ಅಂತ ಹೇಳ್ತಾರೆ. ಆ್ಯಂಡ್ ಇದು ಒಳಗೆ ಎಂಟ್ರೆನ್ಸ್ ಆದ ತಕ್ಷಣ ನಮಗೆ ಇಲ್ಲಿ ಹಾಲ್ ಕಾಣುತ್ತೆ. ಇದು ಕಿಚನು, ಓಪನ್ ಕಿಚನ್ ಮಾಡಿಸ್ಕೊಂಡಿದ್ದೀವಿ. ಆ್ಯಂಡ್ ಇದು ಬಂದ ತಕ್ಷಣ ಇದು ಪೂಜಾ ರೂಮು. ಹಳೆ ಮನೇಲೂ ಕೂಡ ಇದೇ ಥರನೇ ಇತ್ತು ಪೂಜಾ ರೂಮ್. ಈ ಪ್ಲೇಸಲ್ಲೇ ಇತ್ತು. ಆ್ಯಂಡ್ ಇದು ವಾಶ್ರೂಮ್ ಬರುತ್ತೆ. ಮಧ್ಯ ಗ್ಯಾಪ್ ಕೊಡಿಸಿದ್ದೀವಿ, ಅಲ್ಲಿ ಒಂದು ಸಿಂಕ್ ಇಡಿಸ್ಲಿಕ್ಕೆ ಅಂತ. ನಮ್ಮದು ಡೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಮೇಲೆ ನಾವು ರೂಮ್ ಮಾಡ್ಕೊಂಡಿದ್ದೀವಿ. ಬಿಕಾಸ್ ಜಾಗ ತುಂಬ ಚಿಕ್ಕ ಇದೆ, ಎಲ್ಲ ಒಂದು ಕೆಳಗಡೆನೇ ಮಾಡಲಿಕ್ಕಾಗಲ್ಲ ಅಂದ್ಬಿಟ್ಟು ನಾವು 3 ಫ್ಲೋರ್ ಕಟ್ಸ್ಕೊತಾ ಇದ್ದೀವಿ. ಈಗ ಫಸ್ಟ್ ನಾವು ಸ್ಟೆಪ್ಸ್ ಬಂದ ತಕ್ಷಣ ಸಿಗೋದು ಮಾಸ್ಟರ್ ಬೆಡ್ರೂಮ್ ವಿತ್ ಬಾಲ್ಕನಿ ಇದೆ. ಬಾಲ್ಕನಿ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ನನಗೆ ಇಡೀ ನಮ್ಮ ಊರೇ ನೋಡ್ಬೋದು, ಅಷ್ಟು ಚೆನ್ನಾಗಿತ್ತು ಬಾಲ್ಕನಿ ವ್ಯೂ ಮಾತ್ರ. ನೀವು ನೋಡ್ತಾ ಇರ್ಬೋದು, ಫುಲ್ ನಮ್ಮೂರಲ್ಲಿ ಜಾಸ್ತಿ ಇರೋದೇ ಅರಳಿ ಮರ. ನಮ್ಮ ಮನೆ ಎದುರುಗಡೆನೇ ಕೂಡ ಸ್ಕೂಲ್ ಇದೆ. ಅದಾದಮೇಲೆ ಆಮೇಲೆ ಬಸ್ ಸ್ಟ್ಯಾಂಡ್ ಇದೆ, ರೇಷನ್ ಇದೆ, ಮತ್ತು ನ್ಯಾಯಬೆಲೆ ಅಂಗಡಿ ಕೂಡ ಅಲ್ಲೇ ಇದೆ. ಮೇನ್ ರೋಡ್ ಆಗಿರೋದ್ರಿಂದ ನಮಗೆ ಎಲ್ಲ ಫೆಸಿಲಿಟೀಸ್ ಮುಂದೆನೇ ಇದೆ. ಇದು ನಮ್ಮ ಇನ್ನೊಂದು ಬೆಡ್ರೂಮ್. ನೋಡಿ, ಇಲ್ಲಿ ಆಲ್ಮೋಸ್ಟ್ ನಮ್ಮ ಬೀದಿಲೆಲ್ಲ ಫುಲ್ಲು ತಾರಸಿ ಮನೆಗಳೇ ಕಾಣ್ತಾ ಇದೆ. ನಮಗೆ ಇದು ಒಂದು ಹಳ್ಳಿ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಈಗ ಅದ್ರ ಮೇಲ್ಗಡೆ ತಾರಸಿ ಮನೆ ಮಾಡ್ತಾ ಇರೋದು. ಇದು ಜಶ್ವಿ ಫ್ರೆಂಡು ಮನ್ವಿತ್ ಅಂತ. ಅವಳು ಬಂದಾಗೆಲ್ಲ ಅವ್ನು ಬರ್ತಾನೆ ಅವಳನ್ನ ಮಾತಾಡಿಸ್ಲಿಕ್ಕೆ ಮತ್ತು ಆಡಲಿಕ್ಕೆ ಅಂತ. ಈಗ ಎಲ್ಲ ಟಿಫನ್ ಎಲ್ಲ ಕೊಟ್ಟಾಯಿತು. ಈಗ ನಾವು ಆ ಮಷಿನ್ಗೆ ಪೂಜೆ ಮಾಡಬೇಕಲ್ವ, ಏನೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೂ ಪೂಜೆ ಮಾಡಬೇಕು. ಆದ್ದರಿಂದ ಫಸ್ಟ್ ನಾವು ಆ ಮಷಿನ್ಗೆಲ್ಲ ಪೂಜೆ ಮಾಡ್ತಾಯಿದ್ವಿ. ವಿಪರೀತ ಗಾಳಿ ಇರೋದ್ರಿಂದ ಗಂಧದ ಕಡ್ಡಿ ಕೂಡ ಹಚ್ಚಲಿಕ್ಕಾಗ್ತಾ ಇರಲಿಲ್ಲ. ನಾವು ಒಳಗಡೆ ಹೋಗಿ ಹಚ್ಕೊಂಡು ಬಂದ್ವಿ ಗಂಧದ ಕಡ್ಡಿನ. ನೋಡಿ, ಎಷ್ಟು ಮರ ಎಲ್ಲ ಅಳ್ಳಾಡ್ತಾಯಿದೆ, ಅಷ್ಟು ಗಾಳಿ ಬರ್ತಾ ಇದೆ. ನಾನು ಇದೇ ಫಸ್ಟ್ ಟೈಮ್ ಈ ಥರ ಮಷಿನ್ನ ನೋಡ್ತಾ ಇರೋದು ಕೂಡ, ಮತ್ತು ಇದು ಯಾವ ಥರ ವರ್ಕ್ ಮಾಡುತ್ತೆ ಅನ್ನೋದು ನೋಡ್ತಾ ಇರೋದು ಕೂಡ. ಬಿಕಾಸ್ ನಾನು ಯಾರದೇ ಮನೆ ಕನ್ಸ್ಟ್ರಕ್ಷನ್ ಆದರೂ ಹೋಗಿ ನೋಡಿಲ್ಲ. ನಮ್ಮ ಮನೆಯೇ ಫಸ್ಟ್ ಟೈಮ್ ನಾನು ಕನ್ಸ್ಟ್ರಕ್ಟ್ ಆಗ್ತಾ ಇರೋದು ನೋಡ್ತಾ ಇರೋದು. ಸೊ ಇದು ತುಂಬ ಹೈಟ್ ಇದೆ. ನನಗನ್ಸೋ ಪ್ರಕಾರ ನಮ್ಮ ಮನೆಯೇ ಹೈಟ್ ಆಗ್ಬೋದು ನಮ್ಮ ಊರಲ್ಲಿ. ಬಿಕಾಸ್ ಯಾರು ಕೂಡ ಇಲ್ಲಿ 3 tier ಕಟ್ಸಿಲ್ಲ. ನಾವು ಏನು ಕಟ್ಸ್ತಾ ಇರಲಿಲ್ಲ, ಜಾಗ ಚಿಕ್ಕದ್ರಿರೋದ್ರಿಂದ ಈ ಥರ ಮಾಡ್ಕೊತಾ ಇದ್ದೀವಿ.
ಇದೆಲ್ಲ ಚಿಕ್ಕದ್ರಲ್ಲಿದ್ದಾಗ ನೋಡ್ತಾ ಇದ್ವಿ ಅಷ್ಟೇ ನಾವು ದೂರ ನಿಂತ್ಕೊಂಡು. ಬಟ್ ಈಗ ನಾವು ನಮ್ಮ ಮನೇಲೇ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ದೀವಿ ಅಂದರೆ ತುಂಬ ಖುಷಿಯಾಗುತ್ತೆ. ಮೇಲೆ ನಿಂತ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇರಲಿಲ್ಲ, ಎಲ್ಲಿ ಬೀಳ್ತೀವೋ ಅನ್ನೋ ಭಯ ಕೂಡ ಇತ್ತು. ಫೈನಲಿ ಈಗ ಪೂಜೆ ಸ್ಟಾರ್ಟ್ ಮಾಡಿದೆ. ಮೇಲ್ಗಡೆ ಮೇನ್ ಪೂಜೆ ಇರೋದೇ ಇಲ್ಲಿ. ಇಲ್ಲೂ ಕೂಡ ಒಂದು ಗಂಧದ ಕಡ್ಡಿ ಹಚ್ಚೋಕ್ಕಾಗ್ತಿರ್ಲಿಲ್ಲ, ಒಂದು ಕರ್ಪೂರ ಹಚ್ಚೋಕ್ಕಾಗ್ತಿರ್ಲಿಲ್ಲ. ಆ ಥರ ಇತ್ತು. ನಮಗೆ ನಿಂತ್ಕೊಳ್ಳೋಕ್ಕೆ ಭಯ ಆಗ್ತಾಯಿತ್ತು. ನೋಡಿ, ಇದು ನಮ್ಮ ಊರಿನ ಒಂದು ಚಿಕ್ಕ ನೋಟ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ಮೇಲೆ ನಿಂತ್ಕೊಂಡು ನೋಡಿದ್ರೆ ದೂರದಲ್ಲಿ ಒಂದು ಬೆಟ್ಟ ಕಾಣುತ್ತೆ. ನಿಜವಾಗ್ಲೂ ಆ ಬೆಟ್ಟ ಯಾವುದು ಅಂತಲೇ ನನಗೆ ಗೊತ್ತಿಲ್ಲ. ಪಾಪ ಅಂಕಲ್ ಒಬ್ಬರು ಅಲ್ಲಿ ಸಿಮೆಂಟ್ ತರಬೇಕಾದ್ರೆ ಗಾಳಿಯಿಂದ ಬಿದ್ದೇ ಬಿಟ್ರು. ಅಷ್ಟು ಗಾಳಿ ಬರ್ತಾ ಇದೆ. ನನಗೆ ತುಂಬ ಖುಷಿ ಆಗ್ತಾಯಿದೆ, ನಮ್ಮೂರು ಇಷ್ಟು ಬ್ಯೂಟಿಫುಲ್ ಆಗಿದೆಯಾ ಅಂತ. ಆ್ಯಂಡ್ ನೆಕ್ಸ್ಟ್ ಈ ಗೊಂಬೆ ನಮ್ಮ ಜಶ್ವಿಗಂತೂ ತುಂಬ ಇಷ್ಟ ಆಗಿತ್ತು. ಬಿಕಾಸ್ ಇಲ್ಲಿ ನಾವು ಅವಳು ಊಟ ಮಾಡ್ತಾಯಿಲ್ಲ ಅಂತಂದರೆ ಅದು ಗೊಗ್ಗ ನಿನಗೆ ಬಂದು ಇಟ್ಕೊಂಡ್ಬಿಡುತ್ತೆ ಅಂತೆಲ್ಲ ಹೇಳ್ತಾಯಿದ್ವಿ. ಇಲ್ಲಿ ನಾವು ಸಿಟಿಲಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರ ಮನೆಯದು ಆ ಥರ ಹಾಕಿರ್ತಾರೆ ಅಲ್ವಾ. ಇದನ್ನೆಲ್ಲ ನೋಡ್ಬಿಟ್ಟು ಅವಳು ನಾನು ಹಾಕ್ತೀನಿ ಅಂದ್ಬಿಟ್ಟು ಅವ್ರ ಪಪ್ಪನ ಹತ್ರ ತೆಗೆಸ್ಕೊಂಡು ಕಟ್ಲಿಕ್ಕೆ ಹೋಗ್ತಾ ಇದ್ದಾಳೆ. ಇನ್ನೆಲ್ಲ ಕೆಲಸ ಮುಗೀತು. ಈವ್ನಿಂಗ್ ಆಗ್ತು. ಊಟ ಕೂಡ ಅಲ್ಲಿ ನಮಗೆ ಬಂದವರು ಯಾರೂ ಅಷ್ಟು ಸರಿಯಾಗಿ ಮಾಡಲಿಲ್ಲ. ಸೊ ಮಿಕ್ಕಿದ ಊಟನ ನಾವು ವೇಸ್ಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಮ್ಮ ಊರಲ್ಲಿನ ಹತ್ರದಲ್ಲೇ ಒಂದು ಆರ್ಫನ್ ಇದೆ, ಅಲ್ಲಿ ಹೋಗಿ ಕೊಡೋಣ, ಪಾಪ ಅವರಾದರೂ ಊಟ ಮಾಡ್ಕೊತಾರೆ ಅಂದ್ಬಿಟ್ಟು ಈಗ ನಾನು ನನ್ನ ತಮ್ಮ ಇಬ್ಬರು ಕೂಡ ಊಟ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ನಾನು ಅಲ್ಲಿಗೆ ಹೋಗ್ತಾ ಇರೋದು ಆ್ಯಂಡ್ ಈ ರೋಡ್ಗೆ ನೋಡ್ತಾ ಇರೋದು. ಇದು ವಾಸವಿ ಸೆಂಟ್ರಲ್ ಸ್ಕೂಲ್ ಅಂತ ನಮ್ಮೂರ ಹತ್ರನೇ ಇದೆ. ಸಿಟಿಯಿಂದ ಹೊರ್ಗಡೆ ಇದೆ. ಯೂಶ್ವಲಿ ಮಕ್ಳಿಗೆಲ್ಲ ಈ ಥರ ಸಿಟಿಯಿಂದ ಹೊರ್ಗಡೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಯಾವ ಏರ್ ಪಾಲ್ಯೂಷನ್ನು ಇರೋದಿಲ್ಲ, ಏನೂ ಇರೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನಮ್ಮ ಕಡೆ ಎಲ್ಲ ಯಾವ ಥರ ಚೆನ್ನಾಗಿದೆ ಪ್ಲೇಸು. ಎಲ್ಲಿ ನೋಡಿದ್ರು ಫುಲ್ಲು ಸಮತಟ್ಟಾದ ಪ್ರದೇಶ ಆ ಥರ ಇದೆ. ಫೈನಲಿ ಸಿಕ್ತು ಅಲ್ಲಿ ನಾವು ಊಟ ಕೊಟ್ಟಾದಮೇಲೆ ರಿಟರ್ನ್ ಆದ್ವಿ. ನಾನು ಅಲ್ಲಿ ವೀಡಿಯೋ ಏನು ಮಾಡ್ಕೊಳ್ಳೋಕ್ಕೇನು ಹೋಗಲಿಲ್ಲ, ಅದೆಲ್ಲ ಇಷ್ಟ ಆಗಲ್ಲ ಅಂತ ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಆ್ಯಂಡ್ ನೀವು ಸನ್ಸೆಟ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನನ್ನ ತಮ್ಮಂಗೆ ಕ್ಯಾಮ್ರಾ ಫೇಸಿಂಗ್ ಇಷ್ಟ ಆಗಲಿಲ್ಲ ಅಂತ ಅಂದ್ಬಿಟ್ಟು ಅವನಿಲ್ಲಿ ಕಾಣಿಸ್ಕೊತಾ ಇಲ್ಲ. ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಯಾರಿಗೆಲ್ಲ ನನ್ನ ಈ ಥರ ವಿಡಿಯೋದಲ್ಲಿ ನಿಮಗೆ ಏನಾದರೂ ಕರೆಕ್ಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಅದು ನನಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.